ಬಹಳ ಸುಂದರವಾಗಿ ಅಷ್ಟೇ ರುಚಿಯಾಗಿ ನಮ್ಮ ಕೈಮಾ ಈ ರೀತಿಯಲ್ಲಿ ರೆಡಿಯಾಗಿದೆ. ಬನ್ನಿ ಸುಲಭವಾಗಿ ತಿಳಿಸ್ಕೊಡ್ತೀನಿ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವತ್ತು ನಾವು ಚಿಕನ್ ಕೈಮಾ ಮಾಡ್ಕೊಳ್ಳೋಣ. ಉಂಡೆ ಮಾಡಬೇಕು, ಅದು ಯಾವುದೇ ರಿಸ್ಕ್ ಇಲ್ಲದಾಗೆ ಒಂದು ಕೈಮಾ ಸಾರನ್ನ ತೋರಿಸ್ತಾ ಇದ್ದೀನಿ. ಕೈಮಾ ತಗೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ನಾನು ಈ ಹಿಂದೆ ಮಟನ್ ಕೈಮಾ ಮಾಡಿದಾಗ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಹದದಲ್ಲಿ ನೀಟಾಗಿ ಚಿಕನ್ ಅನ್ನ ಹಿಂಡಿ ತಗೊಂಡಿರ್ಬೇಕು. ಒಂದು ಸ್ಟ್ರೈನರ್ಗೆ ಹಾಕಿ ನೀರು ಇಳಿಯಲು ಬಿಡೋಣ. ಈ ರೀತಿಯಲ್ಲಿ ನೀರು ಹಿಂಡಿ ಹಾಕೊಂಡ್ರೆ ಕೈಮಾ ತುಂಬಾ ಚೆನ್ನಾಗಿ ಬರುತ್ತೆ. ಉಂಡೆ ಕಟ್ಟಬೇಕು ಅನ್ನುವ ರಿಸ್ಕ್ ಇಲ್ಲದಾಗೆ ಇವತ್ತೊಂದು ಚಿಕನ್ ಕೈಮಾ ತೋರಿಸ್ತಾ ಇದ್ದೀನಿ. ಬಹಳ ಸುಲಭ ವಿಧಾನದಲ್ಲಿ ಹೇಳ್ಕೊಡ್ತೀನಿ, ಒಂದ್ಸಲ ಮನೇಲಿ ಟ್ರೈ ಮಾಡಿ. ಚೆನ್ನಾಗಿ ನೀರು ಸೋರ್ಕೊಳ್ಳುವಷ್ಟರಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಇವತ್ತು ನಾನು ಚಿಕನ್ ಕೈಮಾಕ್ಕೆ ಹಸಿ ಬಟಾಣಿಯನ್ನು ಹಾಕಿ ಮಾಡ್ಕೊಳ್ಳುವಂಥದ್ದು. ತುಂಬಾ ಚೆನ್ನಾಗಾಗುತ್ತೆ. ಕೈಮಾ ಮಾಡ್ಕೊಳ್ಳೋಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. 3 ರಿಂದ 4 ಚಮಚದಷ್ಟು ತೆಂಗಿನೆಣ್ಣೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಬಿಸಿಯಾಗಿದೆ. 2 ಲವಂಗ, 1 ಇಂಚು ಚಕ್ಕೆ, 2 ಏಲಕ್ಕಿ, ಒಂದು 4 ಪೆಪ್ಪರ್ ಕಾಳನ್ನು ಹಾಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ. 4 ಒಣಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಚಂದ ಫ್ರೈ ಮಾಡ್ಕೊಳ್ಳೋಣ. 5 ಈರುಳ್ಳಿನ ಈ ತರ ಸಣ್ಣದಾಗಿ ಕೊಚ್ಚಿ ಇಟ್ಕೊಂಡಿರ್ಬೇಕು, ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಚಂದ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಚಂದ ಫ್ರೈ ಮಾಡ್ಕೊಂಡ್ರೆ ಈ ಕೈಮಾ ಒಳ್ಳೆ ರುಚಿ ಕೊಡುತ್ತೆ. ನನ್ನ ಚಾನಲನ್ನು ನೀವು ಹೊಸದಾಗಿ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ಈ ಅಡಿಗೆನ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲಲ್ಲಿ ಎಲ್ಲ ಥರದ ಅಡಿಗೆಗಳು ನಿಮಗೆ ಲಭ್ಯ ಇರುತ್ತೆ. ಒಂದ್ಸಲ ವಿಸಿಟ್ ಮಾಡಿ ಚೆಕ್ ಮಾಡಿ ಆಯ್ತಾ. ಈರುಳ್ಳಿ ಈ ಹದದಲ್ಲಿ ಫ್ರೈ ಆಗುವಾಗ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸ್ಕೊಳ್ಳೋಣ. ಚಂದ ಮಿಕ್ಸ್ ಮಾಡ್ಕೋಬೇಕು, ಹಸಿ ವಾಸನೆ ಹೋಗುವವರೆಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಂದ ಮಿಕ್ಸ್ ಆಗಿದೆ. ಇವಾಗ ನಾವು ತೊಳೆದಿಟ್ಕೊಂಡಂತ ಚಿಕನ್ ಕೈಮಾನ ಹಾಕೊಳ್ಳೋಣ. ಸ್ವಲ್ಪ ಈ ಥರ ಬಿಡಿ ಬಿಡಿ ಮಾಡಿ ಹಾಕೋಬೇಕು, ಚೆನ್ನಾಗಾಗುತ್ತೆ. ಮಸಾಲೆ ಎಲ್ಲ ಚಂದ ಹಿಡಿಯುತ್ತೆ. ನಾನು 1 kg ಕೈಮಾ ತಗೊಂಡಿದ್ದೀನಿ. ಈ ರೀತಿಯಲ್ಲಿ ಮಿಕ್ಸ್ ಆಗುವಾಗ ಮಸಾಲೆಗಳನ್ನು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು, ಗರಂ ಮಸಾಲ 1 ಚಮಚದಷ್ಟು, ಕೊತ್ತಂಬರಿ ಪೌಡರ್ 1 ಚಮಚ, ಹುರಿದು ಪುಡಿ ಮಾಡಿ ಇಟ್ಕೊಂಡಂತ ಜೀರಿಗೆ ಪೌಡರ್ 1 ಚಮಚ, ಹಳದಿ ಪೌಡರ್ 1 ಚಮಚ. ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉರಿ ಸ್ವಲ್ಪ ನಿಧಾನ ಇರಲಿ. ಚಂದ ಮಿಕ್ಸ್ ಮಾಡ್ಕೋಬೇಕು ಒಂದು 3 ನಿಮಿಷ ಮಸಾಲೆ ಹಾಕಿದ ಮೇಲೆ. ಮೂರು ನಿಮಿಷ ಆಗಿದೆ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನು ಹಾಕೊಳ್ಳೋಣ. ಚಂದ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಹಾಕಿದ ಮೇಲೆ 5 ನಿಮಿಷ ಮೊಸರು ಹಾಕಿದ ಮೇಲೆ ಚಂದ ಮಿಕ್ಸ್ ಆಗಿದೆ. ತೊಳೆದಿಟ್ಕೊಂಡ ಹಸಿ ಬಟಾಣಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ಆದ ಮೇಲೆ ಸ್ವಲ್ಪ ನೀರು ಹಾಕೋಬೇಕು, ಜಾಸ್ತಿ ಅಲ್ಲ. ಒಂದು 20 ನಿಮಿಷ ನಿಧಾನ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ನಮ್ಮ ಕೈಮಾ ಸಾರು ರೆಡಿ ಆಗುತ್ತೆ. ಸುಲಭ ಅಲ್ಲ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ. ಈ ಕೈಮಕ್ಕೆ ಒಳ್ಳೆ ರುಚಿ ಕೊಡುತ್ತೆ. ಹಾಗೆ ಒಂದು 1/4 ಕಪ್ ಅಷ್ಟು ನೀರು. ಚಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು 20 ನಿಮಿಷ ಬೇಯಿಸ್ಕೊಳ್ಳೋಣ.
ಬಟಾಣಿ ಹಾಕಿ ಒಂದು 10 ನಿಮಿಷ ಫ್ರೈ ಆಗುವಾಗ ಒಮ್ಮೆ ಕೈ ಆಡಿಸ್ಕೊಳ್ಬೇಕು. 2 ಟೊಮೆಟೊನ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಒಂದು 10 ನಿಮಿಷ ನಿಧಾನ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದ ಖಾರವಾದ ಚಿಕನ್ ಕೈಮಾ ರೆಡಿ ಆಗುತ್ತೆ. ಇವಾಗ ಕ್ಯಾಪ್ ಓಪನ್ ಮಾಡಿ ಬೇಯಿಸ್ಕೊಳ್ಳೋಣ, ಮುಚ್ಚೋದು ಬೇಡ. ಫೈನಲ್ ಆಗಿ ನಮ್ಮ ಚಿಕನ್ ಕೈಮಾ ಈ ಹದದಲ್ಲಿ ರೆಡಿಯಾಗಿದೆ. ಇವಾಗ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕೊಳ್ಳೋಣ. ಕಸ್ತೂರಿ ಮೇಥಿ ಹಾಕಿದ ಮೇಲೆ ಒಂದು 3 ನಿಮಿಷ ಫ್ರೈ ಆದರೆ ಸಾಕು. ಒಂದು ಅರ್ಧ ಲೆಮನ್ ಜ್ಯೂಸನ್ನು ಹಾಕೊಂಡು ಟೇಸ್ಟ್ ಮಾಡ್ಕೊಳ್ಳೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಅನ್ಕೋಬೇಕು ಇಷ್ಟು ಸುಲಭವಾಗಿ ಕೈಮಾನ ಹೇಗೆ ಮಾಡೋದು ಅಂತ. ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ, ಮಾಡೋದು ಕೂಡ ತುಂಬಾ ಸುಲಭ. ಅದ್ಭುತ ರುಚಿಯ ಕೈಮಾ ಸಾರು ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ. ಅದು ಬಟಾಣಿ ಹಾಕಿ. ಒಂದ್ಸಲ ನೀವು ಮನೆಯಲ್ಲಿ ಈ ಅಡುಗೆನ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೇನೆ. ಹಾಗೆಯೇ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಮುಂದೆ ಅದ್ಭುತವಾದ ಹೊಸ ರುಚಿಯ ಅಡುಗೆಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.